ಹೇಳ್ರಪ್ಪ ಹೇಳ್ರು. ಧರ್ಮಸ್ಥಳದ ವಿಷಯ ಮಾತಾಡ್ತಾ ಇದ್ದೀವಿ. ಚಕ್ರವರ್ತಿ ಸೂಲಿಬೆಲೆ ಅವರು ಇವತ್ತಿನ ನಮ್ಮ ಅತಿಥಿ. ಅವರನ್ನು ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದಾರೆ. ಬುಕ್ ಕಬಳಿಕೆ ಮಾಡಿಲ್ವಾ ಯಾವ ಬುಕ್ ಬಳಕೆ ಹೇಳಿ ಸರ್? ಬುಕ್ ಅಲ್ಲಿ ಸುತ್ತಮುತ್ತ ಇರುತ್ತೆ. ಮಾವುತ ನಾರಾಯಣ ವಸಸ್ 2 ಕೊಲೆ ಆಗುತ್ತಲ್ಲ, ತಲೆ ಚಚ್ಚಿ ಹೊಡೆದಾಗ್ತಾರಲ್ಲ, ಹೌದು. ಅವ್ರು ಭೂಮಿ ಉಳುಮೆ ಮಾಡುವಂತ ಭೂಮಿಯಲ್ಲಿ ಅವ್ರು ಆಕ್ರಮಣ ಮಾಡ್ಕೊಂಡು ಇವತ್ತು ಅದೇ ಜಾಗದಲ್ಲಿ ಲಾಡ್ಜು ರೆಸಾರ್ಟ್ಗಳಿದ್ದೈತೆ, ಕಮರ್ಷಿಯಲ್ ಆಗೈತೆ. ಎಸ್ ಪ್ರಶ್ನೆ ಕೇಳಿದ್ರಿ ನೀವು. ಆನೆ ಮಾವುತನ ಕೊಲೆ ಜಮೀನಿನ ವಿಷಯಕ್ಕೆ ಆಗಿದೆ ಅಂತ. ಅಪ್ಪಟ ಸುಳ್ಳು. ಆನೆ ಮಾವುತನ ಕೊಲೆ ಸಿ ರಿಪೋರ್ಟ್ ಆಗಿದೆ. ಆನೆ ಮಾವುತನ ಕೊಲೆ ಯಾರು ಮಾಡಿದ್ದು ಈ ರಿಪೋರ್ಟ್ಗಳೆಲ್ಲ ಈ ಪ್ರಭಾವದಿಂದ ಆಗಿದ್ದು ಆಗಿದೆ ಅಂತ ಹೇಳ್ತಾರೆ. ಬಟ್ ಯಾರು ಮಾಡಿದ್ದಾರೋ ಅವ್ರು ಒಳಗೋಗಿದ್ದಾರೆ. ಹೊರಗಡೆ ಬಂದಿದ ತಕ್ಷಣ ಆನೆ ಮಾವುತನ ಕೊಲೆ ಮಾಡಿದ ಒಂದು ಗ್ಯಾಂಗು, ಒಂದು ಗ್ಯಾಂಗ್ನವರು ಬಂದು ಅಲ್ಲಿ ಅದನ್ನೇ ಅದೇ ಗ್ಯಾಂಗ್ನ ಬಗ್ಗೆ ಡೀಟೇಲ್ಸ್ ಇದೆ. ಅದನ್ನ ನಾನು ಹೇಳೋದಲ್ಲಪ್ಪ. ಇನ್ವೆಸ್ಟಿಗೇಷನ್ ಮಾಡಿದ ಅಧಿಕಾರಿ ಪ್ರಾಬಬ್ಲಿ ರುದ್ರಮುನಿ ಸರ್ ಇಲ್ಲಿ ಬಂದಿದ್ರು ಅಂತ ನನಗೆ ಅನ್ಸುತ್ತೆ. ನೀವು ಅವ್ರನ್ನ ಕೇಳಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಯಾವ ಗ್ಯಾಂಗು ಬಂದಿತ್ತು, ಯಾವ ಗ್ಯಾಂಗು ತಲೆ ಜಜ್ಜಿ ಅಲ್ಲಿಗೆ ಹೋಗಿತ್ತು, ಅದು ಮಿಸ್ಸಿಂಗ್ ಲಿಂಕ್ ಆಗಿ ಉಳ್ಕೊಂಡಿತ್ತು. ಕೊನೆಗೆ ಈಗ ಅವ್ರು ಜೈಲಲ್ಲಿದ್ದಾರೆ. ಇನ್ನೊಂದು ಕೊಲೆ ಮಾಡಿದಾಗ ಅಲ್ಲಿ ಸಿಕ್ಕಾಕೊಂಡ್ರು. ಅವ್ರು ಜೈಲಿನಿಂದ ಆಚೆ, ಅವರೇ ಹೇಳಿದ್ದಾರೆ, ಅವ್ರು ಜೈಲಿನಿಂದ ಆಚೆ ಬಂದ ತಕ್ಷಣ ಇದು ಮತ್ತೆ ಓಪನ್ ಆಗುತ್ತೆ ರಿಪೋರ್ಟ್. ಮತ್ತಲ್ಲಿ ಲಾಡ್ಜ್ ಆಗಿದೆ ಅಂತ ಹೇಳೋದಕ್ಕೂ ಇವರಿಗೂ ಸಂಬಂಧವೇ ಇಲ್ಲ. ಅಲ್ಲ, ಒಂದೇ ನಿಮಿಷ, ನಾನು ಅವ್ರನ್ನ ಪ್ರಶ್ನೆ ಕೇಳಿದೆ. ಎಷ್ಟು ಜಾಗ ಇತ್ತದು ಆನೆ ಮಾವುತ ಇದ್ದದ್ದು? ಸರ್, ಆನೆ ಮಾವುತ ಇದ್ದಿದ್ದು ಎಷ್ಟು ಜಾಗ ಅಂತ ಗೊತ್ತಿಲ್ಲ ಸರ್. ಮಾವುತನ ಜಾಗ ಇದ್ದಿದ್ದು ಸರ್. ಒಂದು ನಿಮಿಷ ಸರ್, ಒಂದು ನಿಮಿಷ. ಅಂದರೆ ಮಾವುತನ ಜಾಗನ ಅದು? ಹೌದು, ಮಾವುತನ ಜಾಗ, ಮಾವುತನ ಸ್ವಂತ ಜಾಗ. ಹೌದು. ಹೌದಾ? ಕರೆಕ್ಟಾ? ಕರೆಕ್ಟ್ ಸರ್. ನಾನು ಇನ್ನೊಂದು ಕೇಳ್ತಾ ಇದ್ದೀನಿ. ಕರೆಕ್ಟ್. ಓಕೆ ಓಕೆ. ಆನೆ ಮಾವುತನ ಸ್ವಂತ ಜಾಗ, ಅದನ್ನು ಇವ್ರು ಖಾಲಿ ಮಾಡಿಸೋದಕ್ಕೆ ಹೋದರು. ಎಷ್ಟು ದೊಡ್ಡ ಜಾಗ ಅದು? ಸುಮಾರು 1 ಎಕರೆ ಇರ್ಬೋದು. ಮೈಕ್ ಸರಿ ಹಿಡ್ಕೊಳ್ಳಿ. ಸುಮಾರು 1-1.5 ಎಕರೆ ಇರ್ಬೋದು. ನಾನು ಚೆಕ್ ಮಾಡಿದೆ. ಅಂದರೆ ಅಲ್ಲಿ ಏನು ಸೆಂಟ್ಸ್ಗಳಲ್ಲಿ ಎಳಿತಾರೆ. ನನಗೆ ಸೆಂಟ್ಸ್ ಲೆಕ್ಕ ಗೊತ್ತಾಗೋದಿಲ್ಲ. ಗುಂಟೆ ಲೆಕ್ಕದಲ್ಲಿ ನಮ್ಮ ಕಡೆ ಎಳೆಯೋದು. ಸ್ಕ್ವೇರ್ ಫೀಟ್ ಎಲ್ಲ ಕಡೆ ಅಪ್ಲೈ ಆಗುತ್ತೆ. ನಾ ಕರೆಕ್ಟಾಗಿ ಕೇಳಿದೆ 2000ದಿಂದ 3000 ಸ್ಕ್ವೇರ್ ಫೀಟ್ ಮಧ್ಯದಲ್ಲಿ ಬರುತ್ತೆ ಆ ಜಾಗ. 2000ದಿಂದ 3000 ಸ್ಕ್ವೇರ್ ಫೀಟ್ ಜಾಗಕ್ಕೆ ಒಂದು ಡಬಲ್ ಮರ್ಡರ್ ಮಾಡಿಸಬಹುದು ವೀರೇಂದ್ರ ಹೆಗ್ಡೆ ಅವ್ರ ಕುಟುಂಬ ಅನ್ನೋದು ನನ್ನ ಲಾಜಿಕ್ಕಿಗೆ ಸೆಟ್ ಆಗಲಿಲ್ಲ. ಲ್ಯಾವೆಲೆ ರೋಡಲ್ಲಿ ಮನೆ ಇದೆ ರೀ ಅವ್ರದ್ದು, ಅಪ್ಪ ಮಾಡಿಟ್ಟಿರೋದು. ಲ್ಯಾವೆಲೆ ರೋಡ್, ಯುನೋ ಅಂಡರ್ಸ್ಟ್ಯಾಂಡ್. ಅಂದರೆ ಭಾರತದಲ್ಲಿ ಅತ್ಯಂತ ಕಾಸ್ಟ್ಲಿ ಏರಿಯಾದಲ್ಲಿ ಅವರ ತಂದೆ ಬಹಳ ದೊಡ್ಡ ಮನೆ ಮಾಡಿಟ್ಟಿದ್ದಾರೆ. ಅವರು 2000ದಿಂದ 3000 ಸ್ಕ್ವೇರ್ ಫೀಟ್ಗೆ ಒಂದು ಡಬಲ್ ಮರ್ಡರ್ ಮಾಡಿ ನಾನು ಏನು ಕನ್ಕ್ಲೂಷನಿಗೆ ಬರ್ತಾ ಇಲ್ಲ ನಾನು. ಈಗ ಹೋಟೆಲ್ ರೆಡಿ ಆಗಿದೆಯಲ್ಲ, ಆ ಜಾಗ ಇದೆಯಲ್ಲ, ಅದು ಹಿಂದೆ ಈಸಿ ತೆಗ್ಸಿದ್ರೆ ನಾರಾಯಣ ಮಾವುತನ ಹೆಸರಲ್ಲೇ ಇದೆ. ಓಕೆ ಓಕೆ. ಈಗಿನ ಪ್ರಕಾರ ಏನಾಗಿದೆ ಅಂದರೆ ಅದು RTC ಆ ಪಾಣಿನಲ್ಲಿ ಮಂಜುನಾಥ ಅನ್ನೋ ಹೆಸರಲ್ಲಿದೆ ಇದ್ದಿದ್ದನ್ನು ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಕೆಲವೊಂದು ಮೂಲಗಳಿದೆ. ಅದನ್ನು ಈಗ ಅವರು ಯಾರು ಈ ಆನೆ ಮಾವುತರ ಅಲ್ಲಿ ವಾಸ ಮಾಡ್ತಿದ್ದಲ್ಲ ಆ ಜಾಗದಲ್ಲಿ ಇವರು ಆ ಥರ ಕೊಡೋದಾಗಿದ್ದರೆ, ಎಲ್ರಿಗೂ ಕೂಡ ಜಮೀನು ಕೊಡೋದಾಗಿದ್ದರೆ, ಅವರ ತಂದೆ ತಾಯಿ ಮತ್ತು ಅವ್ರ ಮಕ್ಕಳಿದ್ದಾರಲ್ಲ, ಅವರ ಮಕ್ಕಳು ಈಗ ಬಂದು ಕೇಳ್ತಾ ಇದ್ದಾರೆ ನಾವು ಇಷ್ಟು ವರ್ಷದಿಂದ ಅಲ್ಲಿದ್ದು ಅಂತ. ಆದ್ರೂ ಕೂಡ ಅವರು ಆ ಕರುಣೆ ಕನಿಕರದಿಂದ ಅವರಿಗೆ ಕೊಡ್ಬೋದಾಗಿತ್ತಲ್ಲ ಅಂತ ನನ್ನ ಪ್ರಶ್ನೆ. ನಾನು ಹೇಳೋದು, ಈ ಇದರಲ್ಲಿ ಏನು RTCಲಿ ಮೊದಲು ಆ ಹೆಸರಿತ್ತು, ಈಗ ಆ ಹೆಸರಿದೆ, ಇನ್ನೊಂದು ಹೆಸರು ಬಂದಿದೆ. ಅದೆಲ್ಲವೂ ಸಿವಿಲ್ ಮ್ಯಾಟರ್ ಆಗಿ ಹೋರಾಟ. ಅಜಿತ್, ಅದು ಸುಳ್ಳು. ನಾನು ತೆಗ್ಸಿದ್ದೀನಿ ಅದನ್ನು. ಅಪ್ಪ, ಇದು ಆನ್ಲೈನ್ ಸಿಗುತ್ತೆ, ನೀನು ಭಾಳ ಕಷ್ಟಪಡಬೇಕು ಅಂತಿಲ್ಲ. ನಾವೊಂದು ವಿಡಿಯೋ ಕೂಡ ಮಾಡಿದ್ವಿ. ಆನ್ಲೈನಲ್ಲಿ ನೀವು ತೆಗೆದ್ರೆ ಗೊತ್ತಾಗುತ್ತೆ ಇದು ಇಷ್ಟು ವರ್ಷದಿಂದ ಯಾರದಿತ್ತು, ಅಷ್ಟು ವರ್ಷದಿಂದ ಯಾರದಿತ್ತು, ನೀಟಾಗಿ ಗೊತ್ತಾಗುತ್ತೆ. ಅದನ್ನು ನೀವು ಬಲ್ಲ ಮೂಲಗಳಿಂದ ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಸ್ವಲ್ಪ ನೀವು ಬುದ್ಧಿ ಉಪಯೋಗಿಸಿ ಆ RTC ತೆಗೆಯೋ ಆರಾಮಾಗಿ ಸಿಗುತ್ತೆ. ಈಗಂತೂ ಎಲ್ಲ ಡಿಜಿಟೈಸ್ ಆಗಿರೋದ್ರಿಂದ ನಾನೊಂದು ವಿಡಿಯೋನೇ ಮಾಡಿಸಿದ್ದೀನಿ. ಐ ವಿಲ್ ಶೇರ್ ದಿಸ್ ವಿತ್ ಯು. ಹೇಗೆ ಅದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಅಂತ. ನನಗೆ ಒಂದೇ ಒಂದಿರೋ ಪ್ರಾಬ್ಲಮ್ ಏನು ಗೊತ್ತಾ, ಇದೇ ಥರದ ಸುಳ್ಳು ಹಬ್ಬಿರೋದು. ಆನೆ ಮಾವುತಂದು ಎಷ್ಟು ಜಾಗ ಇತ್ತು ಅಂತ ಕೇಳಿದ್ರೆ 1 ಎಕರೆ ಇರ್ಬೋದೇನೋ ಅಂತ ಅಲ್ವಾ. ಇದ್ದಿದ್ದು ಇಷ್ಟು ಚಿಕ್ಕ ಜಾಗ. ಆ ಚಿಕ್ಕ ಜಾಗದಲ್ಲಿ ಅವರು ರೆಸಾರ್ಟ್ ಕಟ್ಬಿಟ್ರು, ಅವರು ಬಿಲ್ಡಿಂಗ್ ಕಟ್ಟಿದ್ರು ಅನ್ನೋದನ್ನ ಒಂದು ಕಲ್ಪನೆ ಕಟ್ಟಿಕೊಡುವ ರೀತಿ ಇದೆಯಲ್ಲ, ಅದೇ ಡೇಂಜರಸ್. ನಾನು ಸುಮ್ಮನೆ ಒಂದು ಘಟನೆ ಹೇಳ್ತೀನಿ ನಿಮಗೆ, ನಿಮಗೂ ಕೂಡ ಅಷ್ಟೇ ಪ್ರಭಾವಿಯಾಗಿ ಹೇಳಬೇಕು ಅಂತಂದ್ರೆ, ಕಳೆದ ಕೆಲವು ತಿಂಗಳುಗಳ ಹಿಂದೆ ಬನ್ನೇರುಘಟ್ಟದ ರಸ್ತೆಯಲ್ಲಿ 39 ವರ್ಷದ ಹೆಣ್ಣು ಮಗಳು ತನ್ನ ತಂಗಿಯ 2 ವರ್ಷದ ಮಗುವನ್ನ ಕರ್ಕೊಂಡು ಹೋಗ್ತಾ ಇದ್ರು. ಆಕೆಯನ್ನ ಯಾರೋ ಎಳ್ಕೊಂಡು ಹೋದ್ರು, ಗೊತ್ತಾಗ್ಲಿಲ್ಲ. ಪಕ್ಕದ ಕಾಡಿನಂತಿರುವಂತಹ ಜಾಗದಲ್ಲಿ ಇಬ್ರು ಕೂತ್ಕೊಂಡಿದ್ರು. ಅವರಿಗೆ ಮಗು ಅಳೋ ಸದ್ದು ಕೇಳಿ ಬಂದಾಗ ಅಲ್ಲಿ ಓಡ್ ಬಂದು ನೋಡ್ತಾರೆ, ತಾಯಿ ಇರಲಿಲ್ಲ. ನೋಡಿದ್ರೆ ರೇಪ್ ಅಂಡ್ ಮರ್ಡರ್ ಆಗಿತ್ತು. ನಾನು ಬನ್ನೇರುಘಟ್ಟದ ರೋಡ್ನಲ್ಲಿ ನಡೆದಿದೆ ಅನ್ನೋ ಕಾರಣಕ್ಕೋಸ್ಕರ ಸಮೀರ್ ಅಲ್ಲೇ ಇರ್ತಾನೆ, ಅವನು ಮಾಡಿರ್ಬೋದು ಅಂತ ಹೇಳಿದ್ರೆ ಸರಿನಾ? ಇಟ್ಸ್ ನಾಟ್ ರೈಟ್, ಡೆಫಿನೆಟ್ಲಿ ನಾಟ್ ರೈಟ್. ಬನ್ನೇರುಘಟ್ಟದಲ್ಲಿ ಆಗಿದೆ ಅಂತ ಮಾತ್ರಕ್ಕೆ ನೀನಾ? ನಾನೊಂದು ವಿಡಿಯೋ ಬಳಸ್ಕೊಂಡು ಹೇಳಲ್ಲ ಹೀಗೆ ಅಂತ. ಆಯ್ತು, ಆಕೆಗೆ ನ್ಯಾಯ ಸಿಗಬೇಕು. ಆದ್ರೆ ನ್ಯಾಯ ಯಾರು ಕೊಡಿಸ್ಬೇಕು? ನೀವು TV ಚಾನಲ್ ಅಲ್ಲಿ ಕೊಡಿಸೋದಾ, ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡಿಸೋದಾ? ಅದಕ್ಕೊಂದು ವ್ಯವಸ್ಥೆ ಇಲ್ವಾ?
ಆ ವ್ಯವಸ್ಥೆಯ ಮೂಲಕ ಸಿಗಬೇಕಾಗಿರೋದು ಸಿಕ್ಕ ನಂತರವೂ ಕೂಡ ನೀವು ಅದನ್ನ ಹಿಡ್ಕೊಳ್ತೀರಿ, ಅದರಲ್ಲಿ ಏನೂ ಸಿಗೋದಿಲ್ಲ ಅಂತ ಗೊತ್ತಾದಾಗ ದಿನ ಬೆಳಗಾದ್ರೆ ಒಂದು ಕತೆ ತಗೊಂಡ್ ಬರ್ತೀರಾ. ಐ ವಂಡರ್, ಧರ್ಮಸ್ಥಳದಲ್ಲಿ ಯಾರೇ ಸತ್ರುನು ಆ ಹೋರಾಟಗಾರರು ಬಂದು ಏನ್ ಹೇಳ್ತಾರೆ ಗೊತ್ತಾ, ಅವ್ನು ನಿನ್ನೆ ನನ್ನ ಜೊತೆ ಬಂದು ಮಾತಾಡ್ಕೊಂಡು ಹೋಗಿದ್ದ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳಿದ್ದ, ಕೊಂದ್ಬಿಟ್ರು ಅಂತ. ಯಾರೇ ಸಾಯ್ಲಿ, ಧರ್ಮಸ್ಥಳದಲ್ಲಿ ಕಾಲ್ ಜಾರ್ ಬಿದ್ದು ಸಾಯ್ಲಿ, ಆಕ್ಸಿಡೆಂಟಲ್ ಸಾಯ್ಲಿ, ಅವ್ನು ನೇಣು ಹಾಕೊಂಡು ಸಾಯ್ಲಿ, ಯಾರೇ ಸತ್ರು ಇವನು ಬಂದು ಹೀಗೆ ಸಾಯಿಸ್ಬಿಟ್ರು ಅಂತ ಹೇಳುವಂತ ಈ ಪ್ರಕ್ರಿಯೆ ಇದೆಯಲ್ಲ, ಇದು ಜನರನ್ನು ಭಡಕಾಯಿಸುವಂತ ಪ್ರಕ್ರಿಯೆ, ಜನರ ಮನಸ್ಸಿನೊಳಗೆ ಒಂದು ಭೇದ ಬುದ್ಧಿಯನ್ನ ಉಂಟು ಮಾಡುವಂತ ಪ್ರಕ್ರಿಯೆ, ಅನುಮಾನವನ್ನ ಸಂಶಯವನ್ನ ಉಂಟು ಮಾಡುವಂತ ಪ್ರಕ್ರಿಯೆ. ಇದು ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ ಹಿಂದೂ ಧರ್ಮೀಯರಲ್ಲಿದ್ದಂತ ಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತ. ಯಾವುದು ಬೇಡ ರೀ, ನಾವು ಅಮರಶಿಲ್ಪಿ ಜಕಣಾಚಾರಿ ಅಂತ ಕರಿತೀವಿ. ಅಮರಶಿಲ್ಪಿ ಜಕಣಾಚಾರ್ಯ ಊರು ಯಾವ್ದು ಗೊತ್ತಾ, ತುಮಕೂರಿನ ಹತ್ರ ಕೈದಾಳ. ಅವನು ತನ್ನ ಜೀವಿತಾವಧಿಯ ಕೊನೆಯಲ್ಲಿ ಕಟ್ಟಿದ ದೇವಸ್ಥಾನ, ಅದು ಪೂರ್ತಿ ಬಿದ್ದೋಗುವ ಸ್ಥಿತಿಯಲ್ಲಿದ್ದಾಗ ಇವ್ರಿಗೆ ಗೊತ್ತಾಗಿ ಅಲ್ಲಿಗೆ ಹೋಗಿ ಆ ದೇವಸ್ಥಾನವನ್ನು ಹೆಂಗೆ ಮರು ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ನಾನು ಅಲ್ಲಿಗೆ ಹೋದಾಗ ನೋಡುವಾಗ ಆಶ್ಚರ್ಯ ಪಟ್ಟಿದ್ದೆ. ಇಡೀ ಪರಂಪರೆಯನ್ನು ಉಳಿಸಿಕೊಟ್ರಲ್ಲ, ಅವತ್ತವರು ಜೈನರಾಗಿರ್ಲಿಲ್ವಾ? ಇದೇ ವೀರೇಂದ್ರ ಹೆಗಡೆಯವರು ಕಳೆದ 2015ರಿಂದ 2025 ಕಳೆದ 10 ವರ್ಷಗಳಲ್ಲಿ 12,000 ದೇವಸ್ಥಾನಗಳಿಗೆ 175 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ, ಅದರ ಜೀರ್ಣೋದ್ಧಾರಕ್ಕಿರ್ಬೋದು, ಅದರ ಬೇರೆ ಬೇರೆ ಸಂದರ್ಭಗಳಲ್ಲಿ, ಅದರ ಬೇರೆ ಬೇರೆ ಕಾರ್ಯಕ್ರಮಗಳಿಗಿರ್ಬೋದು, 175 ಕೋಟಿಗೂ ಹೆಚ್ಚು ಹಣವನ್ನ ಕೊಟ್ಟಿದ್ದಾರಲ್ಲ, ಆಗ ಅವರು ಜೈನರು ಅನ್ನಿಸ್ಲಿಲ್ವಾ? ವೀರೇಂದ್ರ ಹೆಗ್ಗಡೆಯವರು ಪ್ರತಿ ಹಿಂದೂ ಆಚರಣೆಗಳಲ್ಲಿ, ನಮ್ಮೂರಿನ ಜಾತ್ರೆಗಳಿಂದ ಹಿಡಿದು ನಮ್ಮೂರಿನ ಯಾವುದೇ ಸಾಧುಗಳಿಗೆ ಸನ್ಮಾನ ಮಾಡುವಂತ ಅತ್ಯಂತ ಪವಿತ್ರವಾಗಿರುವಂತ ಕಾರ್ಯದಲ್ಲೂ ನಾನು ನಿಮ್ಮ ಮನೆಯ ಮಗ ಎನ್ನುವಂತೆ ಭಾಗವಹಿಸ್ತಾರಲ್ಲ, ಆಗ ಜೈನರು ಅನ್ನಿಸ್ಲಿಲ್ವಾ? ಈಗ ಧರ್ಮಸ್ಥಳವನ್ನು ಕಿತ್ಕೋಬೇಕು ಅಂದಾಗ ಮಾತ್ರ ಜೈನರು ಅನ್ನಿಸ್ತಾರೆ ಅಂದ್ರೆ ಇದು ಮೋಸ ಅಲ್ವೇನು? ನಾವು ಎಲ್ಲರನ್ನೂ ಸೇರಿಸ್ಕೊಂಡು ನಮ್ಗೆ ಎಷ್ಟು ಹೆಮ್ಮೆ ಇದೆ. ಈ ದೇಶದಲ್ಲಿ ಒಂದು ಕಾಲದಲ್ಲಿ ಸೋನಿಯಾ ಗಾಂಧಿ ಇದ್ರು, ಸೋನಿಯಾ ಗಾಂಧಿ ಇದ್ದಾಗಲೂ ಪ್ರಧಾನಮಂತ್ರಿ ಒಬ್ರು ಸಿಖ್ಖರಾಗಿದ್ರು, ಒಬ್ರು ಮುಸ್ಲಿಂ ರಾಷ್ಟ್ರಪತಿ ಇದ್ರು. ನಾವು ಏನು ಕ್ರಿಶ್ಚಿಯನ್ ಸೋನಿಯಾ ಗಾಂಧಿ, ಪ್ರಧಾನಮಂತ್ರಿ ಸಿಖ್ಖರಾಗಿದ್ರು, ಮುಸ್ಲಿಂ, ಏನ್ ಹೆಮ್ಮೆ. ನನಗಷ್ಟೇ ಹೆಮ್ಮೆ ಧರ್ಮಸ್ಥಳದ ಕುರಿತಂತೆ ಇದೆ. ಶೈವ ಮಂದಿರ, ವೈಷ್ಣವ ಪೂಜಾರಿ, ಅದನ್ನು ನೋಡ್ಕೊಳ್ಳೋನೊಬ್ಬ ಜೈನ, ಅದನ್ನ ಆರಾಧಿಸುವಂತ ನಾಡು ಕನ್ನಡ ನಾಡು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನನಗೆ ಬಹಳ ಹೆಮ್ಮೆ ಇದೆ. ನಿಮಗಿಲ್ದೇ ಇರ್ಬೋದು ಹೋರಾಟಗಾರರಿಗೆ, ನಮ್ಗೆ ಆ ವಿಚಾರಕ್ಕೆ ಹೆಮ್ಮೆ ಇದೆ. ಮತ್ತು ಧರ್ಮಸ್ಥಳಕ್ಕೆ ನಡೆದುಕೊಳ್ಳುವಂತ ಪ್ರತಿಯೊಬ್ಬನಿಗೂ ಈ ವಿಚಾರದಲ್ಲಿ ಅನುಮಾನ ಇಲ್ಲ ಅಜಿತ್. ಅಷ್ಟೇ.